ಹಾಯ್ ಫ್ರೆಂಡ್ಸ್ ತಂಗಟಿ ಸಿಗುತ್ತಾ ಫ್ರೆಂಡ್ಸ್ ನಾನು ಇವತ್ತಿನ ಹಿಡಿದ್ರೆ ಏನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಯೂಟ್ಯೂಬನ್ನು ಫೋಟೋ ಎಡಿಟಿಂಗ್ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲೆಲ್ಲ ತಮ್ಮೆಲ್ಲ ನೋಡ್ಕೊಂಡ್ರಿ ಯಾವ ರೀತಿ ಯಾವ ರೀತಿ ಇಮೇಜಸ್ ಎಡಿಟ್ ಆಗುತ್ತೆ ಅನ್ನೋದು ನೋಡ್ಕೊಂಡ್ರಿ ಬಟ್ ಕ್ರಿಯೇಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಖಂಡಿತವಾಗಿ ಕೆಲವು ಜನ ಗೊತ್ತಿರ್ತೈತೆ ನನ್ನ ಚಾನಲ್ ನೋಡಿಸೋರಿಗೆ ಎಲ್ಲರಿಗೂ ಖಂಡಿತವಾಗಿ ಗೊತ್ತಿರ್ತೈತಿ ಪ್ಲ್ಯಾನ್ ಅನ್ನೋದು ಬರ್ತೈತೆ ಅವ್ರಿಗೆ ಈ ರೀತಿ ಆಗೈತಿ ಇದೆಲ್ಲೇ ಐಕೈತೆ ಅನ್ನೋ ಗೊತ್ತಾಕೈತಿ ಕೆಲವು ಹುಡುಗರಿಗೆ ಹೊಸ ಹುಡುಗರಿಗೆ ಗೊತ್ತಾಗೋದಿಲ್ಲ ಖಂಡಿತವಾಗಿ ಕೊನೆಯವ್ರ ವೀಡಿಯೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ಐತೆ ನಾನೇನು ಮಾಡ್ತೀನಿ ಅಲ್ಲಿ ಸಿಗ್ತೈತಿ ಇಲ್ಲಿ ಸಿಗುತ್ತೆ ಹೇಳ್ದಾನು ಹೋಗಂಗಿಲ್ಲ ಖಂಡಿತವಾಗಿ ನಿಮ್ಮ ಕಣ್ಣು ಮುಂದೆ ಎಲ್ಲ ನೀಟಾಗಿ ಬ್ಯಾಕ್ಗ್ರೌಂಡ್ಸು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ನೀಟಾಗಿ ಕೊಟ್ಟೆ ಹೋಗ್ತೀನಿ ಖಂಡಿತವಾಗಿ ಕೊನೆಯವ್ರಿಗೆ ವೀಡಿಯೋ ನೋಡ್ಕೊಳ್ಳಿ ಫ್ರೆಂಡ್ಸ್ ಕೊನೆಯವ್ರಿಗೆ ವೀಡಿಯೋಸನ್ನು ನೋಡ್ಕೊಳ್ಳಿ ಆಯ್ತಾ ಫ್ರೆಂಡ್ಸಾ ಜಸ್ಟ್ ಫಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಡೆಮೋ ಅನ್ನೋದು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತಮ್ಮೇಲ್ದಲ್ಲಿ ನೋಡ್ಕೊಂಡ್ರಿ ಈ ರೀತಿ ಡೆಮೋ ಅನ್ನೋದು ಫ್ರೆಂಡ್ಸ್ ಯಾವುದೇ ಥರ ಅಂತ ಕ್ವಾಲಿಟಿ ಕಳ್ಕೊಳ್ಳೋಂಗಿಲ್ಲ ಯಾವ ರೀತಿ ಫೋಟೋ ಇರ್ತೈತೆ ಅದೇ ರೀತಿನ ಎಡಿಟ್ ಆಗೈತಿ ಈ ರೀತಿ ಇಟ್ಟೋ ಬಂದು ಫ್ರೆಂಡ್ಸ್ ಇದನ್ನೆಲ್ಲ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಆಯ್ತಾ ಬನ್ನಿ ಫ್ರೆಂಡ್ಸ ಜಸ್ಟು ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಬೇಕಾಗ್ತೈತಿ ಬ್ಯಾಕ್ಗ್ರೌಂಡು ಈ ರೀತಿ ಇರ್ತೈತೆ ಫ್ರೆಂಡ್ಸ ತೋರಿಸ್ತೀನಿ ನೋಡ್ಕೊಳ್ಳಿ ಬ್ಯಾಕ್ಗ್ರೌಂಡು ಈ ರೀತಿ ಪ್ಲೀಸ ಇದು ವಿಡಿಯೋ ಅನ್ನೋದು ಬ್ಯಾಕ್ಗ್ರೌಂಡು ಈ ರೀತಿ ಇರ್ತೈತೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ನಾವು ಅಂದರೆ ಸಿಗ್ತಾವೆ ಬಟ್ ಈ ರೀತಿ ಇದ್ದಂಥದ್ದು ಸಿಗೋದು ಜಲ್ದಿ ಕಷ್ಟ ಆಗ್ತೈತಿ ಹಿಂದಾಶ ಆಮೇಲೆ ಸಿಗ್ತಾವೆ ಬಟ್ ಈ ಸದ್ಯದಾಗ ಸಿಗೋದಿರೋದಿಲ್ಲ ಯಾವ ಟ್ರೆಂಡಿಂಗ್ ನಡೆದಿರ್ತಾವೋ ಅವು ಸಿಗೋದಿಲ್ಲ ಜಲ್ದಿ ಈಗ ಇದು ನಿಮಗೆಲ್ಲ ಕಂಡಂಗೆ ಆಯಿತು ಆದ್ರೆ ಫ್ರೆಂಡ್ಸ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಯಾವ ರೀತಿ ಓಪನ್ ಮಾಡ್ಕೋಬೇಕು ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಪಿಕ್ಸಾರ್ಟ್ ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಚಾರ್ಜಿಂಗ್ ಬಾಕ್ಸ್ ಒಳಗಡೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಪಿ ಅನ್ನೋದೈತೆ ನೋಡ್ಕೊಳ್ಳಿ ಗುಲಾಬಿ ಕಲರು ಹಸಿರು ಕಲರ್ ನೀಲಿ ಕಲರ್ ಐತಿಲ್ಲ ಅದ್ರೊಳಗೆ ಪಿ ಅನ್ನೋದೈತಿ ಪಿಕ್ಸಾರ್ಟ್ ಅಪ್ಲಿಕೇಶನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಆದ್ಕೊಂಡು ಜಸ್ಟ್ ನಾನು ಇದೇ ಇಮೇಜ್ ಹಾಕಿದ್ದೀನಿ ಫೋನ್ ಬರೋಂತಲೇ ಕಟ್ಟಾಗಿತ್ತು ನಿಮ್ಗೆ ತೋರಿಸ್ತೀನಿ ಹೊಳ್ಳಿ ವಾಪಸ್ಸು ತೋರಿಸ್ತೀನಿ ಪಿಕ್ಸಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ರೀತಿ ಓಪನ್ ಆಕೈತಿ ಓಪನ್ ಆಗೋಕೆ ನಾವು ಏನಕ್ಕೈತಿ ನೋಡ್ಕೊಳ್ಳಿ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ 6 ಆಪ್ಷನ್ಸ್ ಪಟ್ಟಿ 6 ಬರ್ತಾವೆ ಫಸ್ಟ್ನೇದು ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಗ್ಯಾಲರಿ ಇದ್ದಂಥ ಇಮೇಜ್ಗಳು ಎಲ್ಲ ನಮ್ಗೆ ತೋರಿಸ್ತೈತಿ ಆನಂತರ ನಾನು ಬ್ಯಾಕ್ಗ್ರೌಂಡ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ಬ್ಯಾಕ್ಗ್ರೌಂಡು ಆಲ್ರೆಡಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ನನ್ನ ಥರನ ಜಲ್ದಿ ಮುಂದೆ ಬಂದು ನಿಂತಿರ್ತೈತಿ ಈ ರೀತಿ ಬ್ಯಾಕ್ಗ್ರೌಂಡ್ ಓಪನ್ ಮಾಡ್ಕೈತಿ ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ಸಾಕು ಈ ರೀತಿ ಓಪನ್ ಆಕೈತಿ ಓಪನ್ ಅದಕ್ಕೆ ನಾನು ನಮ್ಮ ಇಮೇಜ್ ಅನ್ನೋದು ಆ್ಯಡ್ ಮಾಡ್ಕೋಬೇಕೈತಿ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ತಳಗಿನ ಎಫೆಕ್ಟ್ಗಳು ಅಂತಲೂ ಎಫೆಕ್ಟ್ಗಳು ಎಡಗಡೆ ಸರ್ಸ್ಗಳು ಈ ರೀತಿ ಸರ್ಸ್ ನೋಡೋದಾದ್ಮೇಲೆ ತಾರ ತೆಗೆದು ನೋಡ್ಕೊ ಫ್ರೆಂಡ್ಸ್ ಸೆಂಟರ್ ಆಪ್ಷನ್ಸ್ ತಳಗಡೆ ಸೆಂಟರ್ ಆಪ್ಷನ್ಸಲ್ಲಿ ಚೌಕ್ ಬಾಕ್ಸ್ ಒಳಗೆ ಟಿ ಅನ್ನೋದೈತಿ ಇಲ್ಲಿ ತೋರ್ಸತ್ತೆ ನೋಡಿ ಟಿ ಅನ್ನೋದೈತಿ ಅದ್ರ ಬಾಜುಕ್ಕೆ ನಾನು ಏನಕ್ಕೈತಿ ಒಂದು ಗ್ಯಾಲರಿ ಸಿಂಬಲ್ ಅಂತದೈತೆ ಫ್ರೆಂಡ್ಸ್ ಅದ್ರ ಬಾಜು ಅದ್ರ ತಳಗಡೆ ADD ಫೋಟೋ ಐತೆ ಅಂದರೆ 2 ಫೋಟೋ ಐತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಕ್ಲಿಕ್ ಆದ ನಂತರ ಈ ರೀತಿ ತೋರಿಸ್ತೈತಿ ಈ ರೀತಿ ತೋರಿಸಿದ ಮತ್ತು ನಮ್ಮ ಫೋಟೋ ಅನ್ನೋದು ಸೆಲೆಕ್ಟ್ ನಾನು ಒಂದು ಮಾಡ್ತೀನಿ ಒಂದು ಫೋಟೋ ಸೆಲೆಕ್ಟ್ ಹಾಕೊಂಡು ತಾರ ತೆಗೆದು ನೋಡ್ಕೊ ಫ್ರೆಂಡ್ಸ್ ಒಂದು ಸೆಲೆಕ್ಟ್ ಆಗಿದ್ದು ಫೋಟೋ ತಾರ ತೆಗೆದು 10 ಫೋಟೋ ಒಮ್ಮೆ ಸೆಲೆಕ್ಟ್ ಮಾಡ್ಬೋದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡೆ ನಾನು ತಾರ ಮೇಲ್ಗಡೆ ನೋಡ್ಕೊ ಫ್ರೆಂಡ್ಸ್ ಬಲಗಡೆ ಸೈಡು ಚಾರ್ಜಿಂಗ್ ಬಾಕ್ಸ್ ತೆಗಡೆ ನೀಲಿ ಕಲರ್ ಅಕ್ಷರದ ನೋಡ್ಕೊಳ್ಳಿ ADD ಐತೆ ಒಂದು ಕೌನ್ಷನ್ಯಾಗ ಒಂದು ಐತೆ ಅಂದ್ರೆ ಒಂದು ಫೋಟೋ ಸೆಲೆಕ್ಟ್ ಆಯ್ತು ಅಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಹಾಕೊಂಡು ಈ ರೀತಿ ಪೇಜ್ ಅನ್ನೋದು ಆನ್ ಆಗೈತೆ ಮತ್ತೆ ಬಂದು ಇಲ್ಲಿ ಓಪನ್ ಅದನ್ನ ಇಲ್ಲಿ ಬಂದು ಓಪನ್ ಈ ರೀತಿ ಆನ್ ಆದ್ಕೊಂಡು ತರ ತೆಗೆದು ನೋಡ್ಕೊ ಫ್ರೆಂಡ್ಸ್ ಫಸ್ಟ್ನೇದು +2 ಬಿಟ್ಕೊಳ್ಳಿ ಎಫೆಕ್ಟ್ ಒಂದು +2 ಬಿಟ್ಟು 4ನೇದ್ರ ಮೇಲೆ ಕ್ರಾಪ್ ಅನ್ನೋದೈತಿ ಕ್ರಾಪ್ ಇಲ್ಲಿ ನೋಡಿ ತರ ತೆಗೆದು ತೋರಿಸತ್ತೆ ನೋಡ್ಕೊಳ್ಳಿ ಸೆಂಟ್ರ್ ಆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೋಕ್ಕಿಂತ ಮುಂಚೆ ಒಂದು ಏನು ರಿಕ್ವೆಸ್ಟ್ ಹೇಳತ್ತೀನಿ ಅಂದರೆ ಕ್ಲಿಕ್ ಮಾಡೋದ್ನಾಗ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ದಡ್ದು 2 ಸಲ ಅಪ್ಪಿ 2 ಸಲ ಕ್ಲಿಕ್ ಆಯ್ತು ಅಂದ್ರೆ ಏನಕ್ಕೈತಿ ಅದು ಪ್ರಿಂಟ್ ಹಿಂಗೆ ಹಿಂಗೆ ರೈಟ್ ಮಾಡ್ಕೋತೀವಿ ಕ್ಲಿಕ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ಹೊಳ್ಳಿ ನಮಗೇನು ಸರ್ಚ್ ಮಾಡೋಕೆ ಬರೋಂಗಿಲ್ಲ ಎಡಿಟ್ ಮಾಡೋಕೆ ಬರೋಂಗಿಲ್ಲ ಹೊಳ್ಳಿ ವಾಪಸ್ ಎಡಿಟ್ ಮಾಡ್ಕೋಬೇಕಾಗೈತಿ ಆಯ್ತಲ್ಲ ಜಸ್ಟು ಈ ಫೋಟೋ ಏನೈತಿಲ್ಲ ಈ ಫೋಟೋ ಬ್ಯಾಕ್ಗ್ರೌಂಡ್ ಕಟ್ ಮಾಡ್ಬೇಕಾದ್ರೆ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ ಇಲ್ಲಿ ನಾನು ತೋರ್ಸತ್ತೆ ಮೊಬೈಲ್ ಡಾಟಾ ಆನ್ ಐತಿ ಆನ್ ಹಾಕೊಂಡು ತಾರ ತೆಗೆದು ನೋಡ್ಕೊ ಫ್ರೆಂಡ್ಸ್ ಫಸ್ಟ್ನೇ +2 ಬಿಟ್ಟು 3ನೇದು ರಿಮೂವ್ BG ಅನ್ನೋದು 3ನೇದು ಕ್ಲಿಕ್ ಮಾಡ್ಕೊಳ್ಳಿ ತೋರ್ಸತ್ತೆ ನೋಡ್ಕೊಳ್ಳಿ ಸೆಂಟ್ರ್ ಆ ರಿಮೂವ್ BG ಕ್ಲಿಕ್ ಮಾಡಿಬಿಟ್ಟೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತೇಳಿ ಒಂದು ಎಲ್ಲೋ ಐತ್ರ ಅಂದ್ರೆ ಹಸಿರು ಪಟ್ಟಿ ಬಂತು ನೋಡ್ಕೊಳ್ಳಿ ಒಂದು ಸ್ವಲ್ಪ ನೀಲಿ ಒಳಗೆ ಹಸಿರು ಪಟ್ಟಿ ಬಂತು ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಲೋಡಿಂಗ್ ತೊಗೊಂಡದನ್ನ ನಮ್ಮ ಬ್ಯಾಕ್ಗ್ರೌಂಡ್ ನೀಟಾಗಿ ಕಟ್ ಆಕೈತಿ ಮೊಬೈಲ್ ಡಾಟಾ ಸ್ಪೀಡ್ ಇತ್ತಂದ್ರೆ ಫುಲ್ಲು ನೀಟಾಗಿ ಕಟ್ ಆಕೈತಿ ಎಲ್ಲಿ ನಾವು ಹೋಗಿ ಅಳ್ಕಿಸುವಂಥ ಅವಶ್ಯಕತೆಯೇ ಇರೋದಿಲ್ಲ ಆ ರೇಂಜಿಗೆ ನಮ್ಗೆ ಕಟ್ ಆಕೈತಿ ಫೋಟೋ ಅನ್ನೋದು ಈ ಫೋಟೋ ಯಾವ ಕ್ವಾಲಿಟಿ ಇರ್ತೈತೋ ಅದೇ ಕ್ವಾಲಿಟಿನ ಕೊಡ್ತೈತಿ ಫ್ರೆಂಡ್ಸ್ ಇಷ್ಟಾದ್ರೆ ಫೋಟೋ ಅನ್ನೋದು ಇಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಸೆಲೆಕ್ಟ್ ಆದ್ಕೊಂಡು ನಾವೇನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ರೋಟೇಟ್ ಆಗಿದ್ದಪ್ಪ ಓಕೆ ನಾನು ಸ್ವಲ್ಪ ತಳಗಿಳಿಸ್ಕೋತೀನಿ ಫೋಟೋ ಇಷ್ಟು ಇಟ್ಕೊಂಡಾನೆ ಇಷ್ಟು ಇಟ್ಕೊಂಡು ಹಾಕೊಂಡು ಕರೆಕ್ಟಾಗಿ ಈಚೆ ಕಡೆ ಇಟೋ ಬಂದು ಫೋಟೋ ಕಾಣಬೇಕು ಈಚೆ ಕಾಣಬೇಕು ಅಲ್ಲಿ ರೇಂಜಿಗೆ ಇಟ್ಕೊಳ್ಳಿ ಆ ಇಟೋ ಬಂದು ಎದಿ ಲೆವೆಲ್ಗೆ ನಮ್ಮ ತಲೆ ಇರೋ ಥರ ಮಾಡ್ಕೊಂಡಾದ ನಂತರ ಇಲ್ಲಿ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್ ತಾರ ತೆಗಡೆ ಬಲಗಡೆ ಸೈಡು ಒಂದು ತಾರ ತೆಗಡೆ ಮೂಲಿಗೆ ಬಲಗಡೆ ಸೈಡ್ ಕತ್ರಿ ಕಣ ಐತಿ ಕತ್ರಿ ಬಾಜುಕನ ಒಂದು ರೌಂಡ್ ಶೇಪ್ ಬಿಳಿ ಕಣ ಆಯ್ತು ನೋಡ್ಕೊಳ್ಳಿ ಶಾಡೋ ಅನ್ನೋದು ಆಪ್ಷನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಲಗಡೆ ಸೈಡ್ ತಾರ ತೆಗೆದು ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಕರಿ ಇದು ಅನ್ನೋದು ಕಲರ್ ಬಂತು ಇದು ಎಫೆಕ್ಟ್ಗಳು ತಳಗಡೆ ಇಲ್ಲಿ ಸರ್ಚಾಡತ್ತೆ ನೋಡ್ಕೊಳ್ಳಿ ತಾರ ತೆಗೆದು ನೋಡ್ಕೊ ಸರ್ಚಾಡತ್ತೀನಿ ಇವು ಆ ಥರ ಎಫೆಕ್ಟ್ಗಳು ಇವನು ಸರ್ಚಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಳಿ ಕಲರ್ ಹಿಂದೆ ಬಂತು ಆನಂತರ ಸರ್ಸುಗಳು ಆನಂತರ ಈ ಗೆರೆ ಅನ್ನೋದಲ್ಲ ಇವನು ಗೆರೆಗಳು ಸರ್ಸಿ ತರ ತೋರ್ಸತ್ತೆ ನೋಡ್ಕೊಳ್ಳಿ ಇವನು ಗೆರೆ ಅನ್ನೋದು ಈ ರೀತಿ ಸರ್ಸ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಆದ್ಮೇಲೆ ಇನ್ನೊಂದು ಸ್ಟೆಪ್ ಸರ್ಸ್ಕೊಂಡು ಈ ರೀತಿ ನೋಡ್ಕೊಳ್ಳಿ ಡಿಮ್ ಮಾಡ್ಕೊಳ್ಳಿ ಅದನ್ನ 2ನೇ ಗೆರೆ ಒಂದು ಸರ್ಸ್ಕೊಂಡು ಡಿಮ್ ಮಾಡ್ಕೊಳ್ಳಿ
ನೋಡ್ಕೊಳ್ಳಿ ಈ ರೀತಿ ಡಿಮ್ ಆಕೈತಿ, ಈ ರೀತಿ ಆಕೈತಿ ಬಿಳಿ ಕಲರ್ ಈ ರೀತಿ ಆಕೈತಿ, ಡಿಮ್ಮು ಆಕೈತಿ. ನಿಮ್ಗೆ ಯಾವ ರೀತಿ ಬೇಕೋ ಒಂದು ಸ್ವಲ್ಪ ಇಟ್ಕೊಳ್ಳಿ, ಅಟ್ಟ ಭಾಳ ಓವರ್ ಮಾಡಕ್ಕೆ ಹೋಗ್ಬಿಡಿ. ಬಿಳಿದ ಅಷ್ಟೇ ಇಟ್ಕೊಂಡದಾದ ಕೂಡ ನಮ್ಗೆ ಏನಾಕೈತಿ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ನಮ್ದು ಏನೈತಿ ಅದು ಜಸ್ಟು ಇದೇನೈತೆ ಫ್ರೆಂಡ್ಸು, ಜಸ್ಟು ನಮ್ಗೆ ಒಂದು ಕಟ್ಟಿಗೆ ತಗೊಳೈತೆ ಅದು ನೋಡೋಣ, ಡೌನ್ಲೋಡ್ ಮಾಡಿ ನೋಡೋಣ ಯಾವ ರೀತಿ ಹೋಗ್ತೈತೆ ಇಲ್ಲೋ ನೋಡೋಣ. ಈಗೇನೈತೆ ಜಸ್ಟು ನಾವು ಫೋಟೋ ಮೇಲೆ ಕ್ಲಿಕ್ ಮಾಡಬಾರ್ದು, ಎಲ್ಲಿ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಫ್ರೆಂಡ್ಸ, ಡಿಸ್ಪ್ಲೇ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ತರದಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಒಂದು ಗುಂಡ್ಲೆ ಆಪ್ಷನ್ ಐತಿ, ಅಂದರೆ ಇಂಟು ಮಾರ್ಕ್ ಐತಿ, ಅದ್ರ ಬಾಜುಕ ಬಾಕ್ಸ್ ಟಿ ಅನ್ನೋದೈತಿ. ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಇನ್ನೂ ಅಕ್ಷರ ಬರ್ಕೊಳ್ಬೇಕು. ಅದ್ರ ಬಾಜುಕ ಸ್ಟಿಕ್ಕರ್ಸ್ ಅನ್ನೋದೈತಿ. ಫಸ್ಟ್ನೇದು ಗುಂಡ್ಲೆ ಆಪ್ಷನ್ ಬಿಟ್ಟು ಅಂದರೆ ಇಂಟು ಮಾರ್ಕ್ ಬಿಟ್ಟು ಎರಡನೇದು ಸ್ಟಿಕ್ಕರ್ಸ್ ಅನ್ನೋದೈತಿ. ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬರ್ತಾವೆ ಫ್ರೆಂಡ್ಸ, ನೋಡ್ಕೊಳ್ಳಿ. ಈ ರೀತಿ ಎಲ್ಲ ನಮ್ಗೆ ಎಲ್ಲ ಬರ್ತಾವೆ. ನೀವು ಸರ್ಚ್ ಮಾಡ್ಕೊಂಡ್ರೆ ಯಾವ ಬೇಕಾದ್ರು ಬರ್ತಾವೆ ಫ್ರೆಂಡ್ಸ. ನಿಮ್ಗೆ ಇಷ್ಟ ಬಂದಂಥ ತೊಗೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ತೋರ್ಸತ್ತೀನಿ ಎಲ್ಲ ಬರ್ತಾವೆ. ನಾನು ಏನು ಮಾಡ್ತೀನಿ, ಇಲ್ಲೇ ಐತೆ ಫ್ರೆಂಡ್ಸ್, ಇದೊಂದು ಸ್ಟಿಕ್ಕರ್ಸ್ ತೊಗೋತೀನಿ ನಾನು. ಇದೊಂದು ಸ್ಟಿಕ್ಕರ್ ಸೂರ್ಯನ ಚಿತ್ರ ಅಂತ ಒಂದು ಸ್ಟಿಕ್ಕರ್ಸ್ ತೊಗೊಂಡು ಬಂದು ಎರಡಾಯಿತು. ಎರಡದ ಕೂಡ ಬ್ಲೆಂಡ್ ಒಳಗೆ ಹೋಗಿ ನಾವು ಹಿಂದಿನ ಬ್ಯಾಕ್ಗ್ರೌಂಡನ್ನು ತಗೊಳ್ಬೇಕಾಕೈತಿ. ನಾವು ಬಿ ಜಿ ಒಳಗೆ ಹೋಗಿ ತಗೊಳ್ಳಂಗಿಲ್ಲ, ಬಿ ಜಿ ಆಪ್ಷನ್ಸ್ ಇಲ್ಲ ಇದಕ್ಕೆ. ಯಾಕಂದ್ರೆ ಅದು ಸ್ಟಿಕ್ಕರ್ಸ್ ಆಗಿರೋ ಕಾರಣಕ್ಕಾಗಿ ಬಿ ಜಿ ಆಪ್ಷನ್ ಇರೋಂಗಿಲ್ಲ. ನಾವು ಫೋಟೋ ಆ್ಯಡ್ ಮಾಡ್ಕೊಂಡು ಇರ್ತೈತಿ. ಇಲ್ಲಿ ತಾರತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಆನಂತರ ತಾರತಗಡೆ ಪ್ಲಸ್ ಸೆಕೆಂಡ್ ಫಸ್ಟ್ನೇದು ಐತಿ. ಅದನ್ನ ಬಿಟ್ಟು ಎಷ್ಟನೇದು ಐದನೇದ್ರ ಮೇಲೆ ಬ್ಲೆಂಡ್ ಅನ್ನೋದು ಎರಡು ಗಾಲಿ ಥರದ ನೋಡ್ಕೊಳ್ಳಿ. ಅದ್ರ ಮೇಲೆ ತೋರ್ಸತ್ತೆ ನೋಡ್ಕೊಳ್ಳಿ, ತಾರತಗಡೆ ನೋಡ್ಕೊಳ್ಳಿ. ಆ ಎರಡು ಗಾಲಿ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಫೆಕ್ಟ್ಗಳು ಬರ್ತಾವೆ ನೋಡ್ಕೊಳ್ಳಿ. ಸರ್ಚ್ ಆಡತಾನೆ ಅಲ್ಲೇ ಏನು ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿದೋ ಅಲ್ಲೇ ಸರ್ಚ್ ಆಡತ್ತೀನಿ. ಅಲ್ಲಿ ಸ್ಕ್ರೀನ್ ಮೇಲೆ ಟಚ್ ಸ್ಕ್ರೀನ್ ಇಟ್ಕೊಳ್ಳಿ. ಸ್ಕ್ರೀನ್ ಇಟ್ಕೊಂಡ್ರೆ ಏನಾಕೈತಿ, ಈ ರೀತಿ ಬರ್ತೈತಿ. ಈ ರೀತಿ ಬಂದರೆ ಇದು ನಮ್ಮ ಫೋಟೋ ಹಿಂದ್ಗಡೆ ಹೋಗ್ಬೇಕಾರೆ ಯಾವ ರೀತಿ ಅಂದ್ರೆ ಇಲ್ಲಿ ಬಲಗಡೆ ಸೈಡ್ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ. ಬೇಕಾದ್ರೆ ನಿಮ್ಮ ಫೋನ್ದಲ್ಲಿ ಒಬ್ಬೊಬ್ಬರಿಗೆ ಏನಾಗಿರ್ತೈತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ತಾರೆ ಮೇಲೆ ರೈಟ್ ಮಾರ್ಕ್ ಐತಿ. ರೈಟ್ ಮಾರ್ಕ್ ತಗೊಂಡು ಒಂದು ಎರಡು ಚೌಕನ ಬಾಕ್ಸ್ ಕನ್ನತ ನೋಡ್ಕೊಳ್ಳಿ, ಎರಡು. ಆ ಚೌಕನ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಅನ್ನಕೈತಿ, ಲೇಯರ್ಸ್ಗಳು ಅನ್ನಕವು. ಈ ರೀತಿ ಗೊತ್ತಾಯ್ತಲ್ಲ, ಈ ರೀತಿ ಲೇಯರ್ಸ್ಗಳು ಅನ್ನಕವು. ಈ ಲೇಯರ್ ಅನ್ನೋದು ಇಲ್ಲಿ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಏರೋ ಮಾರ್ಕ್ ಇಂಟು ಏರೋ ಮಾರ್ಕ್ ಅದ, ಹೊಳ್ಳಿ ಉಲ್ಟಾ ಬರೋದು ಇಂಟು ಏರೋ ಮಾರ್ಕು. ಅದ್ರ ಬಾಜುಕ್ಕೆ ನಾನು ಒಂದು ಡೌನ್ಲೋಡ್ ಚಿಹ್ನೆ ಇದೆ. ಡೌನ್ಲೋಡ್ ಚಿಹ್ನೆ ಇದೆಲ್ಲ ಇಲ್ಲೇ ಮಿಕ್ಸ್ ಬರ್ತವೆ ಫ್ರೆಂಡ್ಸ್. ಇವು ಗೊತ್ತಾಯ್ತಲ್ಲ, ಇದು ಒಂದು ಅಳ್ಕಿಸೋ ಥರ ಬ್ರೆಸ್ ಥರ ಈ ರೀತಿ ನಮಗೆಲ್ಲ ಇಲ್ಲೇ ಬರ್ತಾವೆ. ಅದ್ರೊಳಗೆ ಏನಾಕೈತಿ, ನಾವು ಅವನ್ನ ಇಲ್ಲೇ ಬರ್ತಾವೆ. ಬಟ್ ನಾವು ಅಲ್ಲಿ ನಂದು ಏನೈತಿ ಫೋನು ನೀನು ರೀಸ್ಟಾರ್ಟ್ ಹೊಡೆದಿಲ್ಲ, ಅದಕ್ಕೂ ಅದು ಅಪ್ಡೇಟ್ ಆಗೈತಿ. ಯಾಪೋ ಅಪ್ಡೇಟ್ ಆಗಿ ಬಂತಲ್ಲ, ಅದಕ್ಕೋಸ್ಕರ ನಾವು ಏನಕ್ಕೈತಿ ಆಪ್ಷನ್ ಅನ್ನೋದು ಇಲ್ಲಿ ಬಂದೈತಿ. ಈ ಆಪ್ಷನ್ ಇಲ್ಲಿ ನೋಡಿ ಸೆಂಟರ್ ಇರ್ತೈತಿ ಫ್ರೆಂಡ್ಸ್. ಇಲ್ಲಿ ಸ್ಕ್ರೀನ್ ಮ್ಯಾಗ ತಾರೆ ಮ್ಯಾಗ ನೋಡಿ ಸೆಂಟರ್ ಇರ್ತೈತಿ. ಈ ಆಪ್ಷನ್ ಎರಡು ಥರ ಬಾಕ್ಸದು ನೀವು ಹುಡ್ಕೊಂಡು ತೊಗೋಬೋದು ಫ್ರೆಂಡ್ಸ್. ಆನಂತರ ಏನಕ್ಕೈತಿ ಅಂದ್ರೆ ಹುಡ್ಕೋದೇನು ಅವಶ್ಯಕತೆ ಇರೋಂಗಿಲ್ಲ, ತಾರೆ ಮೇಲ್ಗಡೆ ಇರ್ತೈತಿ. ಈ ಚೌಕ್ ಬಾಕ್ಸ್ ಏನು ಕಣ ಐತಲ್ಲ ಇದು ಬಲಗಡೆ ಸೈಡು, ಅದು ಸೇಮ್ ಟು ಇರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಕ್ಕೈತಿ ಅದನ್ನು ಮೂವ್ ಡೌನ ಈ ರೀತಿ ಇರ್ತೈತಿ. ಏರೋ ಮಾರ್ಕ್ ಇರ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡು ನಾನು ಹಿಂದಿನ ವಿಡಿಯೋದ ಬೇಕಾದ್ರೆ ತೋರಿಸ್ತೀನಿ. ನಾವು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಂಡ್ ಸ್ಕ್ರೀನ್ದಾಗ ಕೊಟ್ಟಿರ್ತೀನಿ ನಮ್ಮ ಫೋಟೋ ಎಡಿಟ್ ಮಾಡೋದು, ಅದು ನೋಡಿಕೊಂಡು ಮೂವ್ ಡೌನ್ ಇದನ್ನು ಒಯ್ತು ಹಿಡ್ಕೊಂಡು ಈ ರೀತಿ ನಮ್ಮ ಫೋಟೋ ಹಿಂದ್ಗಡೆ ಸರ್ಚ್ ಆಡೋದು ನೋಡ್ಕೊಳ್ಳಿ. ಬಲಗಡೆ ಸೈಡ್ ತೋರಿಸೋದನ್ನು ಈ ರೀತಿ ಸರ್ಚ್ ಆಡೋದವು. ಒಬ್ಬೊಬ್ರದ್ದು ಏನಿರ್ತೈತಿ ಅದು ಫೋಟೋ ಏನೈತಿ ಜಸ್ಟು ಇಲ್ಲಿ ಮೇಲೆ ತೋರಿಸ್ತೈತೆ ಅಂತೀನಿ. ಅಲ್ಲಿ ಮೂವ್ ಡೌನ್ ಐತಿ, ಮೂರು ಆಪ್ಷನ್ಸ್ ಬರ್ತಾವೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರೆ ಏರೋ ಮಾರ್ಕ್ ಮ್ಯಾಲ್ಕ್ ಮುತ್ತೆ ಒಂದು ತಳಕ್ಕೆ ಮುತ್ತೆ ಒಂದು ಡಬಲ್ ಮಾಡೋದು ಬರ್ತೈತಿ. ಇದಕ್ಕೇನಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏರ್ ಅನ್ನೋದು ಈ ರೀತಿ ಸರ್ಸೋದು ಬರ್ತೈತಿ. ಆ ರೀತಿ ಇರ್ತಾವೆ. ಮೂವ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋ ಹಿಂದ್ಗಡೆ ಹೋಗೈತೆ ಆಯ್ತಲ್ಲ. ಇಷ್ಟಾದ್ರೆ ನಿಮ್ಗೆ ಅರ್ಥ ಆದಂಗೆ ಆಯ್ತು ಫ್ರೆಂಡ್ಸ್. ಆನಂತರ ಏನು ಕಡೆ ನನಗೆ ಇದನ್ನು ಒಂದು ಸ್ವಲ್ಪ ಇದನ್ನು ಮಾಡ್ತೀನಿ. ಕರೆಕ್ಟಾಗಿ ಐತದ ನಮ್ಮ ಫೋಟೋಕ್ಕೆ, ಏನು ಮಾಡೋದು ಬೇಡ ಅಷ್ಟೇ ರೀ. ಈಗೇನು ಮಾಡ್ಕೊಳ್ಳಿ, ಇಷ್ಟ ಆಯ್ತು ನಮ್ಮದು ಹಿಂದಿನ ಫೇಸ್ ಅನ್ನೋದೆಲ್ಲ ಆಯಿತು. ಇನ್ನು ನಮ್ಮ ಫೋಟೋ ಒಂದು ಸ್ವಲ್ಪ ಕಲರ್ ಗೈಡ್ಲೈನ್ಸ್ ಮಾಡ್ಕೊಂಡು ನಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ಕೊಂಡು ತಗಡಿ ಎಫೆಕ್ಟ್ ಒಳಗೆ ಒಂದು ಸರ್ಸ್ಗಳು ಈ ರೀತಿ ಸರ್ಸ್ಕೊಂಡು ಅದಕ್ಕೊಂಡು ತಗಡಿ ಸೆಂಟ್ರ್ ಆಪ್ಷನ್ಸಲ್ಲಿ ಒಂದು ಬಾಕ್ಸ್ ಒಳಗೆ ಗೆರೆ ಇದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಆಗೈತಿ. ಅದು ಕ್ಲಿಕ್ ಮಾಡ್ಕೊಂಡು ನಾವು ಬ್ರೈಟ್ನೆಸ್ ಇಟ್ಕೊತೀನಿ ನೋಡ್ಕೊಳ್ಳಿ. ಈ ರೀತಿ ಕತ್ಲಾಕೈತಿ, ಈ ರೀತಿ ಬ್ರೈಟ್ನೆಸ್ ಆಕೈತಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಆ ರೇಂಜ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ತೋರ್ಸತ್ತೆ ನೋಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಂದ್ರೆ ನಾನು ಹೇಳಿರ್ತೇನೆ ಇದೇ ಥರ ಇಟ್ಕೋಕೆ ಹೋಗ್ಬಿಡಿ. ನಿಮ್ಮ ಫೋಟೋ ಚೇಂಜ್ ಇರ್ತಾವೆ, ಅದಕ್ಕೋಸ್ಕರ ಚೇಂಜ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ. ಮತ್ತೇನಿಲ್ಲ, ನೀವು ಫೋಟೋ ಯಾವ ರೀತಿ ಚಂದ ಅನಿಸ್ತೈತೋ ಆ ರೇಂಜಿಗೆ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಹೇಳ್ಕೊಟ್ಟಿರ್ತೀನಿ ದರ್ದಾಡಿ ನಂತರ ಮಾಡೋಕೆ ಹೋಗ್ಬಿಡಿಗ್ರು. ಯಾಕಂದ್ರೆ ಒಂದೊಂದು ಫೋಟೋ ಬ್ಯಾಕ್ಗ್ರೌಂಡ್ ಒಂದೊಂದು ಬ್ರೈಟ್ನೆಸ್ ಹಚ್ಚಿರ್ತಾವೆ, ಈ ರೀತಿ ಪ್ರಾಬ್ಲಮ್ಸ್ ಇರ್ತಾವೆ. ನಿಮಗೆ ಯಾವ ರೀತಿ ಚಂದ ಅನಿಸ್ತೈತಿಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ನಾನು ಇಷ್ಟು ಇಟ್ಕೊಂಡು ಬಲಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಅವ್ರು ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ. ಎಪ್ಪಿತ್ತು ಎರಡು ಸಲ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ಆಕೈತೆ, ಅದಕ್ಕೋಸ್ಕರ ಹೇಳ್ತೀನಿ. ಆನಂತರ ಫ್ರೆಂಡ್ಸ್ ನಾವೇನು ಮಾಡ್ಕೊಳ್ಳೋಣ, ಈ ಜಸ್ಟು ನಮ್ಮ ಫೋಟೋ ಮ್ಯಾಗ ನಾವು ಕಲರ್ ಗೈಡ್ಲೈನ್ಸು ಅದು ಎಲ್ಲ ಆಯ್ತು. ನಮ್ಮ ಫೋಟೋದು ಅನ್ನೋದು ನಿಮಗೆ ಹೆಂಗೆ ಬೇಕೋ ಹಂಗೆ ಎಡಿಟ್ ಆಕೈತೆ ಫ್ರೆಂಡ್ಸ್. ನಿಮಗೆ ಕಣ್ಣು ಮುಚ್ಚೆ ಎಡಿಟ್ ಮಾಡ್ಕೊಳ್ಬೋದು, ಅಂತೇನಿಲ್ಲ. ಇಷ್ಟಾರು ಫ್ರೆಂಡ್ಸ ನಾವು ಏನು ಮಾಡ್ಕೊಳ್ಳಿ, ಇನ್ನು ನಾನು ಲೋಗೋ ಸೆಲೆಕ್ಟ್ ಮಾಡ್ಕೊತೀನಿ. ನನ್ನ ಲೋಗೋ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋ ಫ್ರೆಂಡ್ಸ್, ನನ್ನ ಲೋಗೋ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಇರ್ತೈತಿ. ಡಿಸ್ಪ್ಲೇ ಮೇಲೆ ಎಲ್ಲಿ ನಮ್ಮ ಹಾಕಿದ್ದು ಇಮೇಜ್ ಇರೋದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ಡಿಸ್ಪ್ಲೇ ಮೇಲೆ. ಆನಂತರ ತಗಡೆ ಎಫೆಕ್ಟ್ಗಳು ಅನ್ನಕ್ಕೆ ನೋಡ್ಕೊ, ಸ್ಟಿಕ್ಕರ್ಸು, ಶೇಪ್ಸು, ಈ ರೀತಿ ಒಳ್ಳೆ ಆಪ್ಷನ್ಸ್ ಬಂದ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವು ಇದು ಎಫೆಕ್ಟು ಅಂದ್ರೆ ಯಾಪ್ ಅಪ್ಡೇಟ್ ಆಗಿ ಫೋನು ಅಪ್ಡೇಟ್ ಆಗಂತ ಎಲ್ಲ ನಮಗೆ ಚೇಂಜ್ ಬಂದಾವೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಚೇಂಜ್ ಬಂದ್ರೆ ಈಗೇನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟು ನಮ್ಗೆ
ಎರಡು ಫೋಟೋ ಅನ್ನೋದೈತಿ. ಫಸ್ಟ್ನೇದು ಇಂಟು ಮಾರ್ಕ್ ಬಿಟ್ಟು ನಾಲ್ಕನೇದು ಎರಡು ಫೋಟೋ ಐತಿ. ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗೈತಿ. ಎರಡು ಫೋಟೋ ನೋಡ್ಕೊಳ್ಳಿ. ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ತಾರತಾಗ ನೋಡ್ಕೊಳ್ಳಿ ತೋರಿಸ್ತೀನಿ. ಈ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡೇನಿ. ಕ್ಲಿಕ್ ಮಾಡ್ಕೊಂಡು ಕೂಡ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಇಂಟು ಮಾರ್ಕ್ ಐತಿ. ಟೈಮಿಂಗ್ ತಳಗಡೆ ಇಂಟು ಮಾರ್ಕ್ ಐತಿ ತಾರ ಮೇಲೆ ಎಡಗಡೆ ಸೈಡು. ಅಲ್ಲಿ ಇವತ್ತರ ಬಾಜುಕ್ಕೆ ಇಂಗ್ಲೀಷ್ ಒಳಗೂ RENT ಐತೆ ಒಂದು ಇಂಗ್ಲೀಷ್ ಅಕ್ಷರ ಅದಾವೆ. ಇಂಗ್ಲೀಷ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವೇನು ಮಾಡ್ಕೊಳ್ಬೇಕಾಗ್ತೈತಿ, ಅಲೈಟ್ ಮಿಷನ್ ಫೈಲ್ದಲ್ಲಿ ನಮ್ಮದಾವ ಫ್ರೆಂಡ್ಸ್, ಗೊತ್ತಾಯ್ತಲ್ಲ. ಅಲೈಟ್ ಮಿಷನ್ ಫೈಲ್ದಲ್ಲಿ ಇಲ್ಲಿ ನೋಡ್ಕೊಳ್ಳಿ ಎಲ್ಲಿದೆ ಅಂತ ನೋಡ್ತೀನಿ. ಅಲೈಟ್ ಮಿಷನ್ ಫೈಲ್ ಇದು. ಅಲೈಟ್ ಮಿಷನ್ ಫೈಲ್ದಲ್ಲಿ ನನ್ನ ಇಮೇಜ್ ಐತಿ. ಇಮೇಜ್ ಹಾಕೋತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದನ್ನು ಫಾಂಟ್ಸು ಚೇಂಜ್ ಮಾಡ್ಕೊಂಡು ನಾವು ಫಾಂಟ್ಸ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕಂತ ನೋಡ್ಕೊಳ್ಳಿ ಫ್ರೆಂಡ್ಸು. ಮೊದಲು ಅಂದ್ರೆ ನಾನು ಕಾಪಿ ಮಾಡ್ಬೇಕು ಮಾಡಿದ್ದೀನಿ. ಕಾಪಿ ಮಾಡೋಣ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನಾವು ಕೊಟ್ಟಂಥ ಅಪ್ಲಿಕೇಶನು ಎಲ್ಲಿರ್ತೈತಿ, ಯಾವ ರೀತಿ ಇರ್ತೈತಿ ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗಿದೆ. ಅದನ್ನು ತೊಗೋಬೇಕಾಗ್ತೈತಿ. ಯಾಕಂದ್ರೆ ನಾನು ಕೊಟ್ಟಿರ್ತೀನಿ ಅದೇ ಅಪ್ಲಿಕೇಶನ್ ತೊಗೊಳ್ಳಿ. ಜಸ್ಟ್ ನೋಡ್ಕೊಳ್ಳಿ, ಇವನ್ನ ತಳಗಡೆ ಎಫೆಕ್ಟ್ಗಳು ಇವನ್ನ ನಾವು ಫಾಂಟ್ಸ್ ಸರ್ಚ್ ಆಡುತ್ತೆ ನೋಡ್ಕೊಳ್ಳಿ. ಈ ರೀತಿ ಫಾಂಟ್ಸ್ಗಳದಾವು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫಾಂಟ್ಸ್ ಇಟ್ಕೊಳ್ಳಿ. ನನಗೆ ಎಂಡಿಗೆ ಲಾಸ್ಟಿಗೆ ಒಂದು ಐತಿ, ಅದೊಂದು ನನಗೆ ಇಷ್ಟ ಐತಿ, ಅದನ್ನು ಇಟ್ಕೋತೀನಿ. ನಿಮಗೆ ಹೇಳ್ಕೊಟ್ಟಿಲ್ಲ, ಜಸ್ಟು ಅದನ್ನೇ ನಿಮ್ಮ ತಮ್ಮೇಲೆ ತೋರಿಸಿದಂಥ ಫಾಂಟ್ಸ್ ಆ್ಯಡ್ ಮಾಡ್ತೀನಿ. ಪ್ಲೀಸ್ ನೋಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ. ಇವನ್ನ ಸರ್ಸ್ಕೊಳ್ಳಿ ಈ ರೀತಿ. ಲಾಸ್ಟಿಗೆ ಹೋಗಿ ಐತಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಇಲ್ಲಿ ಫ್ರೆಂಡ್ಸ ಜಸ್ಟು ಎಡಗಡೆ ಸೈಡ್ ತಾರ ತಗಡೆ ಪ್ಲಸ್ ಸೆಕೆಂಡ್ ಐತೆ, ಅದ್ರ ಮೇಲೆ ಸೇ ಆಲ್ಸ್ ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ನಾವು ಫಾಂಟ್ಸು ಇಲ್ಲೇ ಬಂದುಬಿಡ್ತಾವೆ ಫ್ರೆಂಡ್ಸು. ಇಲ್ಲಿ ಬಂದರೆ ಜಸ್ಟ್ ನೋಡ್ಕೊಳ್ಳಿ ನಮ್ಗೆ ಎಲ್ಲಿ ಐತೆ ಅಂತ ಹೋಗಿ ದಡ್ಡನ್ನ ಜಲ್ದಿ ತೊಗೋಬೋದು. ಅಂತರ ದಡ್ಡನ್ನ ಯಾವುದೇ ಥರ ಅಂತ ಏನೋ ಇದ್ರಲ್ದ ದಡ್ಡನ್ನ ಹೋಗಿ ತೊಗೋಬೋದು. ನೋಡ್ಕೊಳ್ಳಿ, ಇಲ್ಲಿ ರೇಟು ಸೆಲೆಕ್ಟ್ ಮಾಡ್ಕೊಂಡೆ ನಾನು ಇದನ್ನು ಫಾಂಟ್ಸ್ ಹಾಕೊಂಡೆ. ನಾನು ಅಲ್ಲಿ ನಿಮಗೆ ನಮ್ಮ ತಮ್ಮೇಲೆ ಹಾಕಿದ್ದೆ ಇದೇ ಫಾಂಟ್ಸು. ನೋಡ್ಕೊಳ್ಳಿ, ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸರ್ ತರ ಮೇಲ್ಗಡೆ ರೈಟ್ ಮಾರ್ಕ್ ಐತಿಲ್ಲ, ರೈಟ್ ಮಾರ್ಕ್ ತಳಗಡೆ ನಾನು ಚೌಕ್ ಬಾಕ್ಸ್ ಕಾಣ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿವಿ. ಕ್ಲಿಕ್ ಮಾಡ್ಕೊಂಡು ನಮ್ಮ ಲೇಯರ್ ಏನೈತಿಲ್ಲ, ನಿಮ್ಮ ಲೇಯರ್ ಮ್ಯಾಗಿದ್ದು ಫಸ್ಟ್ನೇದು ನಮ್ಮ ಲೇಯರ್ ಐತಿ, ಆ ಲೇಯರ್ ಮ್ಯಾಗ ಒತ್ತಿ ಹಿಡ್ಕೊಂಡು ನಿಲ್ಲಬೇಕು. ಒತ್ತಿ ಹಿಡ್ಕೊಂಡಿದ್ರೆ ಈ ರೀತಿ ಸ್ಕ್ರೀನ್ ಮ್ಯಾಗ ಬಂದು ನೋಡ್ಕೊಳ್ಳಿ. ಮೂವ್ ಡೌನು ಯು ಪಿ ಐತೆ ಬರ್ತೈತಿ. ಮೂವ್ ಡೌನು ಯು ಪಿ ಐ ಬರ್ತೈತಿ. ಅದ್ರ ಮ್ಯಾಗೆ ನಿಮ್ಮದು ಇದು ತಾರ ಮೇಲ್ಗಡೆ ಸೆಂಟರ್ ಆಪ್ಷನ್ಸ್ ಒಳಗೆ ಏನಿಲ್ಲ ಅದೇ ಆಪ್ಷನ್ನ ಇಲ್ಲಿ ಬಂತು ಒತ್ತಿಡಿ ಅಂತಲೇ. ಇಲ್ಲಿ ಡಬಲ್ ಮಾಡೋ ಕಾಪಿ ಬಂತು, ಡಬಲ್ ಮಾಡ್ಕೊಂಡೆ ನಾನು. ಲೇಯರ್ ಡಬಲ್ ಆದವು ನೋಡ್ಕೊಳ್ಳಿ. ಲೇಯರ್ ಡಬಲ್ ಆದ್ನ ಇದು ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ ಡಬಲ್ ಆದರೂ ಫ್ರೆಂಡ್ಸ. ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ನಾನು ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡ್ನಿ ಇಲ್ಲಿ ಪ್ಲೀಸಾ. ಅಂದ್ರೆ ಈಗ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ನಾನು ತೋರಿಸ್ತು. ಬಲಗಡೆ ಸೈಡ್ ರೈಟ್ ಮಾರ್ಕ್ ತಳಗಡೆ ನಾನು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡೇನಿ. ನಮ್ಮ ಲೇಯರ್ ಏನೈತೆ ಫಸ್ಟ್ನೇದು ಆ ಲೇಯರ್ ಮೇಲೆ ಒತ್ತಿ ಹಿಡ್ಕೊಂಡೆ. ಬಲಗಡೆ ಸೈಡು ಒತ್ತಿ ಹಿಡ್ಕೊಂತ ನೋಡು ಸೆಂಟರ್ ನೋಡ್ಕೊಳ್ಳಿ. ಡಬಲ್ ಮಾಡೋದು, ಲಾಸ್ಟ್ನ ಡಿಲೀಟ್ ಮಾಡೋದು ಐತಿ. ಮೂವ್ ಡೌನ್ ಐತಿ. ನೋಡ್ಕೊಂಡು 2 ಬಾಕ್ಸ್ ಥರ ಅದಲ್ಲ ಡಿಲೀಟ್ ಬಾಜುಕ್ಕೆ ಮೇಲ್ಗಡೆ ಸ್ಕ್ರೀನ್ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಸ್ಕ್ರೀನ್ ಮ್ಯಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಬಲ್ ಹಾಕೈತಿ. ಲೇಯರ್ ಡಬಲ್ ಆಯಿತು. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದು ಹೋಯ್ತು. ಅದಕ್ಕೆ ನಮ್ಮ ಲೇಯರ್ ಮೇಲೆ ಏನೈತೆ ಡಬಲ್ ಸಲ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ಬರ್ದಂಥ ಅಕ್ಷರ ಮೇಲೆ ಡಬಲ್ ಸಲ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಳ್ಕಿಸ್ಕೊಳ್ಳಿ. ಈ ರೀತಿ ಅಳ್ಕಿಸ್ಕೊಂಡು ವಿ ಒಂದೇ ಇಟ್ಕೊತೀನಿ ಫಸ್ಟ್ನೇದು. ಇದನ್ನೆಲ್ಲ ಅಳ್ಕಿಸ್ಕೊಂಡೇನಿ. V1 ಇಟ್ಕೊಂಡೇನಿ ನೋಡ್ಕೊಳ್ಳಿ. V1 ಸೆಲೆಕ್ಟ್ ಮಾಡ್ಕೊಂಡೇನಿ. ನಾನು ಯೂಟ್ಯೂಬ್ ಬತ್ತಿಲ್ಲ ಎರಡನೇದು ಏನೈತಿಲ್ಲ, ಎರಡನೇದ್ರ ಮೇಲೆ ನೋಡ್ಕೊಳ್ಳಿ. ಎರಡನೇದಿದ್ದು ಎರಡನೇದ್ರ ಮ್ಯಾಗೂ ಡಬಲ್ ಸಲ ಕ್ಲಿಕ್ ಮಾಡ್ಕೊತೀನಿ. ಡಬಲ್ ಸಲ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, V1 ಅಳ್ಕಿಸ್ಕೊತೀನಿ. V1 ಅಳ್ಕಿಸ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. V1 ಅಳ್ಕಿಸ್ಕೊಂಡ್ರೆ ಇದೇನಾಯಿತು ಜಸ್ಟ್ ಕುಂತಂಗೈತಿಲ್ಲ, ಜಸ್ಟ್ ನೋಡ್ಕೊಳ್ಳಿ. ಜೂಮ್ ಕಡಿಮೆ ಮಾಡ್ಕೊತೀನಿ. ಜೂಮ್ ಕಡಿಮೆ ಮಾಡ್ಕೊಂಡು ಹಾಕೊಂಡು ನಾವೇನು ಮಾಡ್ತೀನಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ ತಾರ ತಗಡೆ ಸೆಂಟರ್ ಆಪ್ಷನ್ಸಲ್ಲಿ ಒಂದು ಟಿ ಅನ್ನೋದೈತಿ. ಟಿ ಬಾಜುಕನ್ನ ನೋಡ್ಕೊಳ್ಳಿ, ಒಂದು ಗಿರ್ಗೆ ಥರ ಇದ್ದಂಗೆ ಐತೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ಒಂದು ಚೂರು ತಳಗಡೆ ನೋಡ್ಕೊಳ್ಳಿ. ತೋರ್ಸತ್ತಾನೆ ಸರಿ ಸೈಡ್ ತೋರ್ಸತ್ತಾನೆ ಒಂದು ಟಿಕ್ ಮಾಡ್ಕೊಂಡು ಆಯ್ತು. ನಿಮ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನಿಗೆ ಅನ್ನೋದು ಸರ್ಸ್ಕೊಳ್ಳಿ. ಈ ರೀತಿ ಅಕ್ಷರ ಬಿಟ್ಬಿಟ್ಟು ಅನ್ನೋದು ದೂರ ಹಾಕೋ ಅಕ್ಷರ ಅನ್ನೋದು ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಜೂಮ್ ಕಡಿಮೆ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ನಮಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಅದಕ್ಕೂ ನಾವೇನು ಮಾಡ್ಕೊಳ್ಳಿ, ಈ ರೀತಿ ಬಂತು. ಈ ರೀತಿ ಬಂದರೆ ವಿ ಅನ್ನೋದೈತಿಲ್ಲ, ವಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಷ್ಟು ವಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ವಿ ಅನ್ನೋದು ಕಲರ್ ಅನ್ನೋದು ಹಾಕೋತೀನಿ. ತಾರದಾಗ ನೋಡ್ಕೊಳ್ಳಿ ಪ್ಲಸ್ ಸೆಕೆಂಡ್ ಬಿಟ್ಟು ಫಸ್ಟ್ನೇದು ಎರಡನೇದ್ರ ಮೇಲೆ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಗಡೆ ಸೈಡೆ ಪೆನ್ಸಿಲ್ ಯಾಕಂತ ಐತಿ ಕಲರ್ ಬಾಜುಕ ಎಲ್ಲ ಥರಂಥ ಗಾಲಿ ಐತಿ ನೋಡ್ಕೊಳ್ಳಿ ಕಲರ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾಯಿತು. ಆನಂತರ ತಾರದಾಗ ನೋಡ್ಕೊಂಡು ಫ್ರೆಂಡ್ಸ್ ನೋಡು ಸೆಂಟ್ರ್ ಪ್ಲಸ್ ಸೆಕೆಂಡ್ ಬಿಟ್ಟು 4ನೇ ಟಿ ಅನ್ನೋದು ಆಯ್ತು. ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕರಿ ಕಲರ್ ಬೋರ್ಡರ್ ಆಯ್ತು. ಅದಕ್ಕೆ ಬೋರ್ಡರ್ ಅದಕ್ಕೆ ತಾರ ತಗೊಂಡು ನೋಡ್ಕೊಂಡು ಮತ್ತೆ ಎಫೆಕ್ಟ್ಗಳು ಸರ್ಸ್ಕೊಳ್ಳಿ. ಇವನ್ನ ಸರ್ಸ್ಕೊಂಡು ನೋಡು ಸೆಂಟ್ರ್ ಆಪ್ಷನ್ಸ್ ತೋರಿಸೋ ಅಷ್ಟು ಎಂಟು ತನಕ ಜಕ್ಕೊಳ್ಳಿ. ನೋಡು ಸೆಂಟ್ರ್ ಆಪ್ಷನ್ಸ್ ತೋರಿಸತ್ತೆ ನೋಡ್ಕೊಳ್ಳಿ. ಅಂದರೆ ಯಾವ ಥರ ಅಂದರೆ ಶ್ಯಾಡೋ ಅನ್ನೋದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಬಂತು. ಇಲ್ಲೇ ಇಂಗ್ಲೀಷ್ ಅಕ್ಷರಗಳು ಓಡಾಡ್ತಾ ನೋಡ್ಕೊಳ್ಳಿ. ಅವನ ಹತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡನೇದ್ರ ಮ್ಯಾಗು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಅದ್ರ ಹಿಂದ್ಗಡೆ ತಂದಿಟ್ಕೊಳ್ಳಿ. ನೋಡ್ಕೊಳ್ಳಿ ಈ ರೀತಿ ಆಯಿತು. ಈ ರೀತಿ ಅದು ಕರೆಕ್ಟಾಗಿ ನೀಟಾಗಿ ಆಯಿತು. ಆನಂತರ ಇದಕ್ಕೂ ಹೋಗಿ ಶ್ಯಾಡೋ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾರ ತೆಗೆದು ನೋಡ್ಕೊಳ್ಳಿ. ಬಲಗಡೆ ಸೈಡ್ ದಂಡಿ ತೋರಿಸ್ತೀನಿ. ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡೇನಿ. ಆನಂತರ ಸರ್ಸ್ಕೊಂಡು ಬಂದು ಕರೆಕ್ಟ್ ನಮ್ಮ ಅಕ್ಷರ ಹಿಂದ್ಗಡೆನ ಇಟ್ಕೊಳ್ಳಿ. ಓಕೆ, ನಮ್ಮ ಅಕ್ಷರ ಹಿಂದ್ಗಡೆ ಇಟ್ಕೊಂಡಿವಿ. ಎಷ್ಟು ಚಂದ ಕಾಣಕೈತೆ ಫ್ರೆಂಡ್ಸ್. ಆಯಿತು. ಇನ್ನು ಇದೆಲ್ಲ ಅಕ್ಷರ ಬುದ್ಧಿ ಆಯಿತು, ಎಲ್ಲ ಆಯಿತು.
ನಮ್ಮ ಹಣಿ ಮೇಲೂ ಒಂದು ನಿಯಮ ಇಟ್ಕೊಳ್ಬೇಕಾದ್ರೆ ಯಾವ ರೀತಿ ಇಟ್ಕೋಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಆಕೈತಲ್ಲ ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಫೋಟೋ ಮೇಲೆ ಕ್ಲಿಕ್ ಇರಬಾರ್ದು, ಆನಂತರ ತಗಡೆ ನೋಡ್ಕೊಳ್ಳಿ ಹಿಂಗೆ ಒಂದೊಂದ್ರ ಮೇಲೆ ಕ್ಲಿಕ್ ಇರಬಾರ್ದು. ಕ್ಲಿಕ್ ಇದ್ರೆ ಈ ರೀತಿ ತೋರಿಸ್ತೈತಿ, ಎಲ್ಲಿ ಇರೋದಿಲ್ಲ ಅಲ್ಲಿ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೆಂಟ್ರ್ ಫಸ್ಟ್ನೇದು ಇಂಟು ಮಾರ್ಕ್ ಬಿಟ್ಟು ಮೂರನೇದು ಸೇಪ್ಸ್ ಅನ್ನೋದೈತಿ ತೋರ್ಸತ್ತೀನಿ. ಸೆಂಟ್ರ್ ತಗಡೆ ನೋಡ್ಕೊಳ್ಳಿ, ಸೇಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬಿಳಿ ಕಲರ್ ಸೇಪ್ ಬಂತು. ಆನಂತರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಎರಡನೇದು ಕಲರ್ಸ್ ಮೇಲೆ ಹೋಗಿ ಕಲರ್ ಗಾಲಿ ಮೇಲೆ ಹೋಗಿ ಆನಂತರ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ರೆಡ್ ಕಲರ್ ಸೆಲೆಕ್ಟ್ ಆಯಿತು. ಜೂಮ್ ಕಡಿಮೆ ಮಾಡ್ಕೊತೀನಿ. ಜೂಮ್ ಕಡಿಮೆ ಮಾಡ್ಕೊಂಡು ನೋಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ. ಇದು ಎರಡು ಬಟ್ಟಿಲಿ ಜೂಮ್ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಎರಡು ಬಟ್ಟಿಲಿ ಜೂಮ್ ಕಡಿಮೆ ಇದು ಮಾಡಿಕೊಂಡು ಆನಂತರ ಈ ರೀತಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಇದನ್ನ ಈ ರೀತಿ ಮಾಡ್ಕೊಳ್ಳಿ. ನಾಲ್ಕು ಕಡೆ ಯಾವ ಸೇಪ್ಸು ನಾಲ್ಕು ಕಡೆ ಟಿಕ್ ಮಾರ್ಕ್ ಅದಲ್ಲ, ಟಿಕ್ ಮಾರ್ಕ್ ಅನ್ನೋದು ಇದನ್ನು ಮಾಡ್ಕೊಳ್ಬೇಕಾಕೈತಿ. ನೋಡ್ಕೊಳ್ಳಿ, ಒಂದು ಸ್ವಲ್ಪ ಈ ಕಡೆ ಸರ್ಸೋಣ. ಜೂಮ್ ಔಟ್ ಕಡಿಮೆ ಮಾಡ್ತೀನಿ ಅಣ್ಣ. ನೋಡ್ಕೊಳ್ಳಿ, ಇಷ್ಟು ಮಾಡ್ಕೊಂಡು ಬಿಟ್ರೆ ಹನಿ ಮೇಲೆ ದೊಡ್ಡದೈತು. ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡು ಇನ್ನೊಂಚೂರು. ಇಲ್ಲಿ ಬರಲಿಲ್ಲ ಅಂದ್ರೆ ಇಲ್ಲಿ ತರ ಮೇಲೆ ನೋಡ್ಕೊಳ್ಳಿ. ಚೌಕ್ ಬಾಕ್ಸ್ ಬಲ್ಗಡೆ ಸರ್ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇದು ಎಷ್ಟು ಬೇಕೋ ಅಷ್ಟು ದೊಡ್ಡದು ಸಣ್ಣ ಆಕೈತೆ ಫ್ರೆಂಡ್ಸ್. ಇನ್ನೊಂಚೂರು ಅಗಲ ಕಡಿಮೆ ಮಾಡ್ಕೊಂಡು ಜೂಮ್ ಕಡಿಮೆ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಜೂಮ್ ಕಡಿಮೆ ಮಾಡ್ಕೊಂಡೇನೆ. ಇಷ್ಟಾರ ಒಂದು ಸ್ವಲ್ಪ ಇನ್ನೊಂಚೂರು ದೊಡ್ಡದು ಮಾಡ್ಕೊಳ್ಳಿ. ಇನ್ನೊಂಚೂರು ದೊಡ್ಡ ಮಾಡ್ಕೊಂಡು ತಳಗೆ ಜಕ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡ ತಳಗೆ ಜಕ್ಕೊಂಡು ಕರೆಕ್ಟಾಗಿ ಮತ್ತು ಜೂಮ್ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಓಕೆ, ಇನ್ನೊಂಚೂರು ಫ್ರೆಂಡ್ಸು, ಒಂಚೂರು. ಓಕೆ, ಒಂಚೂರು ತಳಗಡೆ ಆಗ್ಬೇಕು. ಓಕೆ ಫ್ರೆಂಡ್ಸ, ನೋಡ್ಕೊಳ್ಳಿ ಈ ರೀತಿ ಆಯಿತು. ಈ ರೀತಿ ಆಗಲು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಹೋಗ್ತೈತಿ. ಅದಕ್ಕೆ ನಮ್ಗೆ ನ್ಯಾಮ ಅನ್ನೋದು ಹಚ್ಕೊಳ್ಳೋಕೆ ಖಂಡಿತವಾಗಿ ಬಂತು ಫ್ರೆಂಡ್ಸ್. ಇಷ್ಟ ಮಾಡ್ಕೊಂಡ್ರೆ ಕ್ಲಿಯರ್ ಆಯಿತು. ಚೂರು ಹೆಚ್ಚು ಕಡಿಮೆ ಯಾರು ಏನು ಕಾಣಿಸೋದಿಲ್ಲ. ಇದು ಒಂದು ಚೂರು ಮೇಲ್ಗಡೆ ಐತೆ, ಆದರೆ ಏನು ಅನಿಸೋದಿಲ್ಲ. ಫುಲ್ ಚಂದ ಕಾಣ್ತೈತೆ. ಅದು ಒಂದು ನ್ಯಾಮ ಇಟ್ಟದಕ್ಕೆ ಫುಲ್ ಲುಕ್ ಕಾಣ್ತೈತೆ ಫೋಟೋಸ್ ಅನ್ನೋದು. ಇಷ್ಟಾರ ಇದು ಎಡಿಟ್ ಅನ್ನೋದು ಮುಕ್ತಾಯಗೊಂಡ್ರೆ ಫ್ರೆಂಡ್ಸ್ ಬಲ್ಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ. ನಿಮ್ಗೆ ಯಾರಿಗೆ ಮಾಡಕ್ಕೆ ಕೊಟ್ಟಿರ್ತಾರೋ ಅವ್ರಿಗೆ ಒಳ್ಳೆ ಡೆಮೋ ಕಳಿಸೋದಾರೆ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡು ಸೆಂಟ್ರ್ ಆಪ್ಷನ್ಸಲ್ಲಿ ಒಂದು ಲೆಫ್ಟ್ ಟು ರೈಟು ಹೋಗೋದು ಆಪ್ಷನ್ಸ್ ಇದಾವೆ. ಏರೋ ಮಾರ್ಕು ಅದ್ರ ಬಾಜುಕ್ಕೆ ತಳಕ್ಕೆ ಮತ್ತೆ ಒಂದು ಏರೋ ಮಾರ್ಕ್ ಐತಿ. ಇಲ್ಲಿ ತೋರ್ಸತ್ತೀನಿ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಆಪ್ಷನ್ಸು. ಆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಗ್ಯಾಲರಿ ಸೇವ್ ಆಗುತ್ತೆ ಆಟೋಮೆಟಿಕ್. ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಗ್ಯಾಲರಿ ಸೇವ್ ಆಯಿತು. ಇದನ್ನು ನಿಮಗೆ ಯಾಕೆ ಸೇವ್ ಆಗೋದಿಲ್ಲ ಅಂದರೆ ಮೋಡ್ ಎಪಿಕೆ ಇರೋದಿಲ್ಲ, ಅದಕ್ಕೋಸ್ಕರ ಸೇವ್ ಆಗೋಲ್ಲ ಇಮೇಜ್ ಅನ್ನೋದು. ಖಂಡಿತವಾಗಿ ನೀವು ನನ್ನ ಕೊಟ್ಟಂಥ ಅಪ್ಲಿಕೇಶನ್ ಎಲ್ಲಿ ಇರ್ತೈತೆ ಅವ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಖಂಡಿತವಾಗಿ ಸಿಗ್ತೈತಿ. ನಾನು ಹೇಳ್ತೀನಿ, ಸದ್ಯದಾಗ ಹೇಳ್ತೀನಿ, ಬಟ್ ಕೊನೆಯವ್ರಿಗೆ ನೋಡ್ಕೊಳ್ಳಿ. ನಮ್ಮ ಗ್ಯಾಲರಿ ಬಂತು ಫ್ರೆಂಡ್ಸ್. ಅದು ಗ್ಯಾಲರಿಗೆ ಮಾತ್ರ ನೋಡ್ಕೊಳ್ಳಿ, ತರ ಮೇಲ್ಗಡೆ ನೋಡ್ಕೊಳ್ಳಿ. ನಮ್ಮ ಗ್ಯಾಲರಿ ಖಂಡಿತವಾಗಿ ಫುಲ್ಲು ನೀಟಾಗಿ ಎಡಿಟ್ ಆಯ್ತು ಫ್ರೆಂಡ್ಸ್. ಯಾವುದೇ ಥರ ಅಂತ ಹೊಡೆಯಂಗಿಲ್ಲ. ಅದು ಫೋಟೋ ಎಷ್ಟು ಕ್ಲಾರಿಟಿ ಇರುತ್ತೆ ಅಷ್ಟು ಕ್ಲಾರಿಟಿನೂ ಬರ್ತೈತಿ. ಫುಲ್ ಚೆನ್ನಾಗಿ ಎಡಿಟ್ ಆಯ್ತು ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ಇಷ್ಟಾರ ಕೊನೆವರೆಗೂ ವಿಡಿಯೋ ನೋಡ್ಕೊತಾನೆ ಫ್ರೆಂಡ್ಸ್. ಧನ್ಯವಾದ ಹೇಳ್ತಾ ಫ್ರೆಂಡ್ಸ್. ನಿಮ್ಗೆ ಏನಾಗ್ತೈತಿ ಬ್ಯಾಕ್ಗ್ರೌಂಡ್ ಅನ್ನೋದು ಎಲ್ಲಿ ಸಿಗ್ತೈತಿ ಎಲ್ಲ ಹೇಳ್ಬೇಕಲ್ಲ ನಿಮಗೆ. ಜಸ್ಟ್ ನೋಡ್ಕೊಳ್ಳಿ, ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನೋದು ಬೇಕಾದ್ರೆ ಈ ಸದ್ಯದಾಗಿ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಆಲ್ ಮೆಟರ್ಸ್ ಅಂತ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಒಳಗೆ ಇರ್ತೈತಿ ಗೂಗಲ್ ಡ್ರೈವ್ದು. ಅದು ಒಂದೊಂದ್ಸಲ ಒಬ್ಬೊಬ್ಬರಿಗೆ ಏನೈತಿ ಅಂತ ತೊಗೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೋಕೆ ನಿಮಗೆ ಬರಲಿಲ್ಲ, ಒಂದೊಂದ್ಸಲ ಓಪನ್ ಆಗಲಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ದಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಆನ್ ಮಾಡ್ಕೊಳ್ಳಿ. ಸರ್ಚ್ ಆಪ್ಷನ್ಸ್ ಮ್ಯಾಗ ಹೋಗಿ ತಂಗಾಳಿ ಎಡಿಟ್ ಅನ್ನೋ ಸರ್ಚ್ ಮಾಡ್ಕೊಳ್ಳಿ. TANGALLI ತಂಗಾಳಿ ಎಡಿಟ್ ಅನ್ನೋ ಸರ್ಚ್ ಮಾಡ್ಕೊಳ್ಳಿ. ಎಡಿಟ್ ಅನ್ನೋ ಸರ್ಚ್ ಮಾಡ್ಕೊಂಡ್ರೆ ಸಾಕು. ಬ್ಲ್ಯಾಕ್ ಕಲರ್ ಡಿ ಪಿ ಇದು ಫಸ್ಟಿಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇದು ಬ್ಲ್ಯಾಕ್ ಕಲರ್ ಡಿ ಪಿ ಸಿಗ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಥರ ಅಂಥದ್ದು ಅಲ್ಲಿ ಹೋಗಕ್ಕೆ ಹೋಗ್ಬಿಡಿ. ಫಸ್ಟಿಗೆ ಬ್ಲ್ಯಾಕ್ ಕಲರ್ ಡಿ ಪಿದು 9371 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಅದು ಫಸ್ಟ್ನೇ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನೋಡ್ಕೊಳ್ಳಿ. ಕೈನ್ ಮಾಸ್ಟರ್ ಐತಿ, ನೀವು ಕೈನ್ ಮಾಸ್ಟರ್ ಕೊಟ್ಟಿದ್ದೀನಿ, ಫಾರ್ವರ್ಡ್ ಹೊಡ್ತೀನಿ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಇದ್ದದೈತಿ. ಈ ರೀತಿ ಡೌನ್ಲೋಡ್ ಹಾಕೊಂಡು ಈ ರೀತಿ ಡೌನ್ಲೋಡ್ ಇನ್ಸ್ಟಾಲ್ ಮಾಡ್ಕೊಂಡು ಪಿಕ್ಸಾರ್ಟ್ ಅನ್ನೋದು ಸಿಗ್ತಾಯಿತ್ತು. ನೀವು ನೋಡುವಂಥ ವಿಡಿಯೋ ಬಂದು 2 ತಾಸಿಗೆ ಅಥವಾ 3 ತಾಸಿಗೆ ಬ್ಯಾಕ್ಗ್ರೌಂಡ್ ಇಲ್ಲಿ ಇರ್ತೈತಿ ಚಾನಲ್ದಲ್ಲಿ. ನಿಮಗೆ ಬೇಕಾದ್ರೆ ತೊಗೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಥ್ಯಾಂಕ್ ಯು. ಒಟ್ಟು ನಾನು ಫ್ರೆಂಡ್ಸ್ ಮುಂದಿನ ಸಿಗ್ತಾನಂತ ನಿಮಗೆ ಏನು ಹೇಳಿದ್ದೀನಿ ಖಂಡಿತವಾಗಿ ಎಲ್ಲ ಸಿಗ್ತಾವೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗಿ ಸಿಕ್ಕಲ್ಲ. ಥ್ಯಾಂಕ್ ಯು. ಒಟ್ಟು ಧನ್ಯವಾದ ಫ್ರೆಂಡ್ಸ್. ಮುಂದಿನ ಸಿಗ್ತಾ ಆಲ್ ಸೋ ಮಚ್ ಫ್ರೆಂಡ್ಸ್.